Hi students, welcome to this session. Today we are going to understand the memory allocation process in which we will be discussing dynamic memory allocation. Memory can be reserved for the variables either during compilation time or during execution time. We call that as runtime. Based on that, we have two different techniques. One is static allocation and another one is dynamic allocation. If the memory allocated for various variables during compilation time itself, the allocated memory space cannot be expanded to accommodate more data or cannot be reduced to accommodate less data. Once the size of the memory allocated is fixed, it cannot be altered even during execution time. This method of allocating the memory during compilation time is called static memory allocation. ನಾವು ಪ್ರೋಗ್ರಾಮನ್ನು ಬರೆಯೋವಾಗಲೇ ಅಂದರೆ ಕಂಪೈಲೇಷನ್ ಟೈಮಲ್ಲೇ ಮೆಮೊರಿ ಅಲೋಕೇಶನ್ ಮಾಡಿಬಿಟ್ಟಿರ್ತೀವಿ, ಅದು ಸ್ಟ್ಯಾಟಿಕ್ ಅಲೋಕೇಶನ್. ಇದಕ್ಕೆ ಕೆಲವು ಡಿಸ್ಅಡ್ವಾಂಟೇಜಸ್ ಇದ್ದಾವೆ ಈ ಥರ ಅಲೋಕೇಶನ್ ಮಾಡೋದ್ರಿಂದ. ಏನು, ದ ಮೆಮೊರಿ ಈಸ್ ಅಲೋಕೇಟೆಡ್ ಡ್ಯೂರಿಂಗ್ ಕಂಪೈಲೇಷನ್ ಟೈಮ್, ಹೆನ್ಸ್ ದ ಮೆಮೊರಿ ಅಲೋಕೇಟೆಡ್ ಈಸ್ ಫಿಕ್ಸ್ಡ್ ಆ್ಯಂಡ್ ಕೆನಾಟ್ ಬಿ ಆಲ್ಟರ್ಡ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಟೈಮ್. ಚೇಂಜ್ ಮಾಡೋಕ್ಕಾಗಲ್ಲ ಒಮ್ಮೆ ನಾವು ಅದನ್ನ ಅಲೋಕೇಟ್ ಮಾಡಿಬಿಟ್ರೆ. ಇನ್ನೊಂದು ಡಿಸ್ಅಡ್ವಾಂಟೇಜು, ನಮಗೆ ಪ್ರೋಗ್ರಾಮ್ ಬರೆಯೋವಾಗಲೇ ಎಷ್ಟು ಮೆಮೊರಿ ಬೇಕಾಗುತ್ತೆ ಅಂತ ಗೊತ್ತಿರಲ್ಲ, ಎಕ್ಸಾಕ್ಟಾಗಿ ಗೊತ್ತಿರಲ್ಲ. ಸೊ ಹೆಚ್ಚಿಗೆ ರಿಸರ್ವ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಮೆಮೊರಿ, ಕಡಿಮೆ ರಿಸರ್ವ್ ಮಾಡಿದ್ರೆ ಶಾರ್ಟೇಜ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಟ್ಯಾಟಿಕ್ ಅಲೋಕೇಶನಲ್ಲಿ ಅದೊಂದು ಡಿಸ್ಅಡ್ವಾಂಟೇಜ್. ಅದನ್ನು ಓವರ್ಕಮ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಡೈನಾಮಿಕ್ ಮೆಮೊರಿ ಅಲೋಕೇಶನನ್ನು ಯೂಸ್ ಮಾಡ್ತೀವಿ. Dynamic memory allocation is the process of allocating memory during execution time, that is runtime. This is pretty unique feature of C when compared with other high-level languages. This allocation technique uses predefined functions to allocate and release memory for data during execution time. So, if there is an unpredictable storage requirement, then the dynamic allocation technique is used. ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ಗೂ ಡೈನಾಮಿಕ್ ಮೆಮೊರಿ ಅಲೋಕೇಶನ್ಗೂ ಏನು ಡಿಫ್ರೆನ್ಸು ಅಂತಂದರೆ, ಸ್ಟ್ಯಾಟಿಕ್ ಅಲೋಕೇಶನಲ್ಲಿ ಕಂಪೈಲ್ ಟೈಮಲ್ಲಿ ಮೆಮೊರಿನ ರಿಸರ್ವ್ ಮಾಡ್ತೀವಿ ವೇರಿಯಬಲ್ಸ್ಗೆ. ಡೈನಾಮಿಕ್ ಅಲೋಕೇಶನಲ್ಲಿ ರನ್ ಟೈಮಲ್ಲಿ ಅಲೋಕೇಶನ್ ಮಾಡ್ತೀವಿ ಕಂಪೈಲೇಷನ್ ಆದಮೇಲೆ. ಸ್ಟ್ಯಾಟಿಕ್ ಅಲೋಕೇಶನಲ್ಲಿ ಒಂದ್ಸಲ ನಾವು ಮೆಮೊರಿ ಅಲೋಕೇಟ್ ಮಾಡಿಬಿಟ್ರೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅಂದರೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡೋಕ್ಕಾಗಲ್ಲ. ವೇರ್ಯಾಸ್ ಡೈನಾಮಿಕ್ ಅಲೋಕೇಶನಲ್ಲಿ ಆಲ್ಟ್ರ್ ಮಾಡ್ಬೋದು, ಹೆಚ್ಚಿಗೆ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸ್ಟ್ಯಾಟಿಕ್ ಅಲೋಕೇಶನ್ನಲ್ಲಿ ಡೈನಾಮಿಕ್ಗೆ ಕಂಪೇರ್ ಮಾಡಿದ್ರೆ ಎಕ್ಸಿಕ್ಯೂಷನ್ನು ಫಾಸ್ಟ್ ಆಗಿರುತ್ತೆ. ಆಲ್ರೆಡಿ ಮೆಮೊರಿ ಅಲೋಕೇಶನ್ ಆಗಿರೋದ್ರಿಂದ ಡೇಟಾ ಮ್ಯಾನಿಪ್ಯುಲೇಷನ್ ಆ ವೇರಿಯಬಲ್ಸ್ ಮೇಲೆ ಮಾಡ್ತಾ ಇರ್ತೀವಿ, ಸೊ ಅದು ಫಾಸ್ಟ್ ಆಗಿರುತ್ತೆ. ಹೀಗೆ ಡೈನಾಮಿಕ್ ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ನಾವು ನಮಗೆ ಬೇಕಂದಾಗ ರನ್ ಟೈಮಲ್ಲಿ ಮೆಮೊರಿ ಅಲೋಕೇಟ್ ಮಾಡ್ಬೋದು, ಆಮೇಲೆ ಅದನ್ನು ರಿಲೀಸು ಮಾಡ್ಬೋದು. ಇವೆಲ್ಲ ಮಾಡಲಿಕ್ಕೆ ನಮಗೆ ಒಂದಷ್ಟು ಫಂಕ್ಷನ್ಸ್ ಇದೆ, ಇನ್ಬಿಲ್ಟ್ ಫಂಕ್ಷನ್ಸು, ಅವನ್ನ ಮೆಮೊರಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ದ ವೇರಿಯಸ್ ಪ್ರೀಡಿಫೈನ್ಡ್ ಮೆಮೊರಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ದಟ್ ಆರ್ ಯೂಸ್ಡ್ ಟು ಅಲೋಕೇಟ್ ಆರ್ ಡಿಅಲೋಕೇಟ್ ಮೆಮೊರಿ ಆರ್ ಕಾಲ್ಡ್ ಮೆಮೊರಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. malloc, calloc, free ಆ್ಯಂಡ್ realloc. ಈ 4 ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಮೆಮೊರಿಯನ್ನು ಮ್ಯಾನೇಜ್ ಮಾಡ್ತೀವಿ ಎಫಿಷಿಯೆಂಟಾಗಿ. ದಿಸ್ ಫಂಕ್ಷನ್ ಅಲೋಸ್ ದ ಪ್ರೋಗ್ರಾಮ್ ಟು ಅಲೋಕೇಟ್ ಮೆಮೊರಿ ಎಕ್ಸ್ಪ್ಲಿಸಿಟ್ಲಿ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಆ್ಯಂಡ್ ದ ಎಕ್ಸಾಕ್ಟ್ ಅಮೌಂಟ್ ನೀಡೆಡ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ದಿಸ್ ಫಂಕ್ಷನ್ ಅಲೋಕೇಟ್ಸ್ ಎ ಬ್ಲಾಕ್ ಆಫ್ ಮೆಮೊರಿ. ನಮಗೆ ಎಷ್ಟು ಬೇಕೋ ಅಥವಾ ಯಾವಾಗ ಬೇಕೋ ಎಕ್ಸಾಕ್ಟಾಗಿ ಅಷ್ಟು ಮೆಮೊರಿನ ಅಲೋಕೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಈ ಫಂಕ್ಷನನ್ನು. ಆದರೆ ಈ ಫಂಕ್ಷನ್ಗೆ ನಾವು ಎಷ್ಟು ಮೆಮೊರಿ ಅಲೋಕೇಟ್ ಮಾಡಬೇಕಾಗಿದೆ ಅನ್ನೋದನ್ನು ಆರ್ಗ್ಯುಮೆಂಟಾಗಿ ಕೊಡಬೇಕಾಗತ್ತೆ ಈ ಫಂಕ್ಷನ್ಗೆ. ಇದು ಅಲೋಕೇಟ್ ಮಾಡೋಂಥ ಮೆಮೊರಿ ಒಂದು ಬ್ಲಾಕಲ್ಲಿರುತ್ತೆ, ಸಿಂಗಲ್ ಬ್ಲಾಕಲ್ಲಿರುತ್ತೆ. ದ ಸೈಜ್ ಆಫ್ ದ ಬ್ಲಾಕ್ ಈಸ್ ದ ನಂಬರ್ ಆಫ್ ಬೈಟ್ಸ್ ಸ್ಪೆಸಿಫೈಡ್ ಇನ್ ದ ಪ್ಯಾರಾಮೀಟರ್.
ನೋಡಿ, malloc function allocates a single block of memory of specified number of bytes at runtime, returning a void pointer type. ಒಂದೇ ಬ್ಲಾಕಲ್ಲಿ ಮೆಮೊರಿನ ರಿಸರ್ವ್ ಮಾಡುತ್ತೆ ಈ ಫಂಕ್ಷನ್ನು. ಸಿಂಟ್ಯಾಕ್ಸ್ ನೋಡೋಣ. ಪಾಯಿಂಟರ್ is equals to data type malloc of size semicolon. ಇದು ಪಾಯಿಂಟರ್ ಟೈಪ್. ಇದು ಇಲ್ಲಿ ಪಾಯಿಂಟರ್ ಈಸ್ ಎ ಪಾಯಿಂಟರ್ ವೇರಿಯಬಲ್ ಆಫ್ ಟೈಪ್ ಡೇಟಾ ಟೈಪ್. ಇದು ಪಾಯಿಂಟರ್ ವೇರಿಯಬಲ್ಲು. ಅದು ಯಾವ ಟೈಪ್ ಡೇಟಾ, ಇಂಟೀಜರಾ, ಕ್ಯಾರೆಕ್ಟರಾ, ಫ್ಲೋಟ್ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಡೇಟಾ ಟೈಪಲ್ಲಿ. ದಿಸ್ ಕ್ಯಾನ್ ಬಿ ಎನಿ ಆಫ್ ದ ಬೇಸಿಕ್ ಡೇಟಾ ಟೈಪ್ ಆರ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಇದು malloc ಫಂಕ್ಷನ್, ಆಕ್ಚುಯಲ್ ಫಂಕ್ಷನ್ ಕಾಲ್ ಇದು. ಸೈಜ್ ಈಸ್ ದ ನಂಬರ್ ಆಫ್ ಬೈಟ್ಸ್ ರಿಕ್ವೈರ್ಡ್. ಈಗ ನಾವು ಆ ವೇರಿಯಬಲ್ಗೆ ಎಷ್ಟು ಅಲೋಕೇಟ್ ಮಾಡಬೇಕಾಗಿದೆ ಆ ಸೈಜನ್ನು ಇಲ್ಲಿ ಮೆನ್ಷನ್ ಮಾಡಿದ್ರೆ ಒಂದೇ ಸಿಂಗಲ್ ಬ್ಲಾಕಲ್ಲಿ ಆ ಮೆಮೊರಿನ ಅಲೋಕೇಟ್ ಮಾಡುತ್ತೆ malloc ಫಂಕ್ಷನ್. ಮೇನ್ ಮೆಮೊರಿ ಒಳಗಡೆ ಮೆಮೊರಿನ ಅಲೋಕೇಟ್ ಮಾಡಿ ಆ ಇಡೀ ಬ್ಲಾಕ್ ಏನು ಅಲೋಕೇಟ್ ಆಗಿರುತ್ತಲ್ವ, ಆ ಬ್ಲಾಕಲ್ಲಿ ಸ್ಟಾರ್ಟಿಂಗ್ ಅಡ್ರೆಸ್ ಏನಿರುತ್ತೆ ಫಸ್ಟ್ ಎಲಿಮೆಂಟ್ದು, ಆ ಅಡ್ರೆಸ್ಸನ್ನು ರಿಟರ್ನ್ ಮಾಡುತ್ತೆ ಈ ಫಂಕ್ಷನ್. ರಿಟರ್ನ್ ಮಾಡಿಬಿಟ್ಟು ಅದು ಈ ಪಾಯಿಂಟರ್ ಅಂತ ಏನಿದೆ ವೇರಿಯಬಲ್ ಅದರೊಳಗಡೆ ಸ್ಟೋರ್ ಆಗಿರುತ್ತೆ. ಅದು ರಿಟರ್ನ್ ಮಾಡುವಾಗ ವೈಡ್ ಪಾಯಿಂಟರ್ ಟೈಪ್ ಆಗಿರುತ್ತೆ. ಇಲ್ಲಿ ಬಂದ ಮೇಲೆ ಅದು ಟೈಪ್ ಕ್ಯಾಸ್ಟಿಂಗ್ ಆಗುತ್ತೆ. ಅಂದರೆ ಯಾವ ಟೈಪನ್ನ ನಾವು ವೇರಿಯಬಲನ್ನು ಯೂಸ್ ಮಾಡಿದ್ದೀವಿ ಆ ಟೈಪ್ಗೆ ಅದು ಟೈಪ್ ಕ್ಯಾಸ್ಟ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ಒಂದು ವೇಳೆ ನಮಗೆ ಬೇಕಾದಷ್ಟು ಸೈಜು ಮೇನ್ ಮೆಮೊರಿ ಒಳಗಡೆ ಅವೈಲೇಬಲ್ ಇರಲಿಲ್ಲ ಅಂತಂದರೆ ಆಗ ಏನಾಗುತ್ತೆ, ದ ಫಂಕ್ಷನ್ ವಿಲ್ ರಿಟರ್ನ್ ನಲ್. ಆಗ ಈ ಪಾಯಿಂಟರು ನಲ್ಗೆ ಪಾಯಿಂಟ್ ಮಾಡ್ತಿರುತ್ತೆ. ಮೆಮೊರಿ ಅವೈಲೇಬಲ್ ಇದ್ದರೆ ಅದರ ಅಡ್ರೆಸ್ಸನ್ನು ಪಾಯಿಂಟರ್ ಸ್ಟೋರ್ ಮಾಡಿಕೊಳ್ಳುತ್ತೆ. ಮೆನಿ ಡೇಟಾ ಸ್ಟ್ರಕ್ಚರ್ಸ್ ಸಚ್ ಆಸ್ ಲಿಂಕ್ಡ್ ಲಿಸ್ಟ್ಸ್, ಟ್ರೀಸ್ ಯೂಸಸ್ ದಿಸ್ ಫಂಕ್ಷನ್ ಟು ಅಲೋಕೇಟ್ ಮೆಮೊರಿ ಫ್ರಮ್ ಹೀಪ್ ಏರಿಯಾ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಪಾಯಿಂಟರ್ ಆ ವೇರಿಯಬಲ್ ಯಾವುದಿದೆ ಎಕ್ಸ್ ಅಂತ ತೊಗೊಂಡಿದ್ದೀವಿ. ಇದು ಡೇಟಾ ಟೈಪ್ ಇಂಟೀಜರ್, malloc 100 ಇಂಟು ಸೈಜ್ ಆಫ್ ಇಂಟ್. ಒಂದೇ ಆರ್ಗ್ಯುಮೆಂಟ್ ಇದು ಸೈಜ್ ಎಷ್ಟು ಅಂತೇಳಿ. ನಮಗೆ ಇಂಟೀಜರ್ ಸೈಜ್ನ 100 ಲೊಕೇಶನ್ಸು ಬೇಕಾಗಿದೆ. ಇಂಟೀಜರ್ಗೆ 2 ಬೈಟ್ಸ್ ಅಂತಂದರೆ 2 ಇಂಟು 100, 200 ಮೆಮೊರಿ ಲೊಕೇಶನ್ಸನ್ನು ರಿಸರ್ವ್ ಮಾಡುತ್ತೆ ಒಂದು ಸಿಂಗಲ್ ಬ್ಲಾಕಿಂದು. ಅದರ ಸ್ಟಾರ್ಟಿಂಗ್ ಅಡ್ರೆಸ್ಸನ್ನು ಎಕ್ಸಲ್ಲಿ ತಂದು ಸ್ಟೋರ್ ಮಾಡುತ್ತೆ. ಅದು ವೈಡ್ ಪಾಯಿಂಟರು ಇಂಟೀಜರ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೀವು ಫ್ಲೋಟ್ ತೊಗೊಂಡಿದ್ರೆ ಫ್ಲೋಟ್ಗೆ ಕನ್ವರ್ಟ್ ಆಗುತ್ತೆ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ malloc. malloc ಏನಾಗ್ತಿತ್ತು, ನಮಗೆ ಬೇಕಾಗಿರೋಷ್ಟು ಮೆಮೊರಿನ ಒಂದು ಸಿಂಗಲ್ ಬ್ಲಾಕಲ್ಲಿ ರಿಸರ್ವ್ ಮಾಡಿ ಅದರ ಸ್ಟಾರ್ಟಿಂಗ್ ಅಡ್ರೆಸ್ಸನ್ನು ರಿಟರ್ನ್ ಮಾಡ್ತಿತ್ತು. ಆದರೆ calloc ಏನು ಮಾಡುತ್ತೆ, ಇಟ್ ಅಲೋಕೇಟ್ಸ್ ಎ ಕಾಂಟಿಗ್ಯೂಯಸ್ ಮಲ್ಟಿಪಲ್ ಬ್ಲಾಕ್ಸ್ ಆಫ್ ಮೆಮೊರಿ ಆಫ್ ಸೇಮ್ ಸೈಜ್. ಹಿಯರ್ calloc ಸ್ಟ್ಯಾಂಡ್ಸ್ ಫಾರ್ contiguous allocation. Contiguous allocation of multiple blocks and is mainly used to allocate memory for arrays. The number of blocks is determined by the first parameter n. This is the syntax. ಇಲ್ಲಿ 2 ಪ್ಯಾರಾಮೀಟರ್ ಇದೆ, ಇನ್ನು ಉಳಿದಿದೆಲ್ಲ ಸೇಮ್ ಇದೆ. malloc-ಗೆ ಇರುವಂಥ ಸಿಂಟ್ಯಾಕ್ಸ್ ಇದೆ. ಪಾಯಿಂಟರ್ ಇಸ್ ಈಕ್ವಲ್ ಟು ಡೇಟಾ ಟೈಪ್ calloc n, ಸೈಜ್. ಅಲ್ಲಿ ಸೈಜ್ ಮಾತ್ರ ಇತ್ತು, ಇಲ್ಲಿ n, ಸೈಜ್ ಇದೆ. ಅಂದರೆ ಎಷ್ಟು ಬ್ಲಾಕ್ಸನ್ನು ರಿಸರ್ವ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು, n ಅಂತ. ದ ನಂಬರ್ ಆಫ್ ಬ್ಲಾಕ್ಸ್ ಈಸ್ ಡಿಟರ್ಮಿನ್ಡ್ ಬೈ ದ ಫಸ್ಟ್ ಪ್ಯಾರಾಮೀಟರ್ n. The size of each block is equal to the number of bytes specified in this parameter size. ಅಂದರೆ ಪ್ರತಿ ಬ್ಲಾಕು ಎಷ್ಟು ಸೈಜಿಂದ ಇರಬೇಕು ಅನ್ನೋದನ್ನು ಇದು ಸ್ಪೆಸಿಫೈ ಮಾಡುತ್ತೆ. Thus, the total number of bytes allocated is n into size. And all bytes will be initialized to 0. ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನು malloc ಅಂತಂದರೆ, calloc-ಅಲ್ಲಿ ರಿಸರ್ವ್ ಆಗುವಂಥ ಪ್ರತಿ ಮೆಮೊರಿ ಲೊಕೇಶನ್ನು ಇನಿಷಿಯಲೈಸ್ ಆಗುತ್ತೆ 0ಗೆ. ಇಲ್ಲಿ n ಅಂತಂದರೆ ನಂಬರ್ ಆಫ್ ಬ್ಲಾಕ್ಸ್ ಟು ಬಿ ಅಲೋಕೇಟೆಡ್, ಸೈಜ್ ಅಂತಂದರೆ ಇಟ್ ಈಸ್ ದ ನಂಬರ್ ಆಫ್ ಬೈಟ್ಸ್ ಇನ್ ಈಚ್ ಬ್ಲಾಕ್. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಮೆಮೊರಿ ರಿಸರ್ವ್ ಆಗಿದೆ ಅನ್ನೋದು ಸಿಗುತ್ತೆ. ಒಂದು ಎಕ್ಸಾಂಪಲ್, ಎಕ್ಸ್ ಅನ್ನೋದು ಇಂಟೀಜರ್ ಟೈಪ್ನ ಪಾಯಿಂಟರ್ ವೇರಿಯಬಲ್ calloc. ಇವೆರಡು ಆರ್ಗ್ಯುಮೆಂಟ್ಸ್
ಎನ್ ಕಾಮ ಸೈಜ್ ಆಫ್ ಇಂಟೀಜರ್ ಸೈಜ್ನ ಎನ್ ನಂಬರ್ ಆಫ್ ಬ್ಲಾಕ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅದರಲ್ಲಿ ಪ್ರತಿ ಬ್ಲಾಕು ಇಂಟೀಜರ್ ಸೈಜ್ನವಿರುತ್ತೆ. ಆನ್ ಸಕ್ಸಸ್ಫುಲ್ ಅಲೋಕೇಶನ್ this function returns the address of first byte of allocated memory. ಇದು ಮಲ್ಟಿಪಲ್ ಬ್ಲಾಕ್ಸ್ನ ಅಲೋಕೇಟ್ ಮಾಡಿರುತ್ತಲ್ವ, ಅದರಲ್ಲಿ ಫಸ್ಟ್ ಬೈಟ್ನ ಅಡ್ರೆಸ್ಸನ್ನು ರಿಟರ್ನ್ ಮಾಡುತ್ತೆ. ಇಫ್ ಸ್ಪೆಸಿಫೈಡ್ ಸೈಜ್ ಆಫ್ ಮೆಮೊರಿ ಈಸ್ ನಾಟ್ ಅವೈಲೇಬಲ್, ದ ಕಂಡೀಷನ್ ಈಸ್ ಕಾಲ್ಡ್ ಓವರ್ಫ್ಲೋ ಆಫ್ ಮೆಮೊರಿ. ಇನ್ ಸಚ್ ಕೇಸ್ ದ ಫಂಕ್ಷನ್ ವಿಲ್ ರಿಟರ್ನ್ null. This pointer x points only to the first byte and the allocated memory is initialized to zeros. ಇಲ್ಲಿ ಎಷ್ಟು ಬ್ಲಾಕ್ಸ್ ಅಲೋಕೇಟ್ ಆಗಿರುತ್ತೆ ಅದೆಲ್ಲವೂ ಕೂಡ ಝೀರೋಗೆ ಇನಿಷಿಯಲೈಸ್ ಆಗಿರುತ್ತೆ. Now let us see what is the difference between malloc and calloc. Even though malloc and calloc are used to allocate memory, there is significant difference between these two techniques. The difference lies in the way the memory is allocated and initialized along with the number of parameters passed to them. ಮೆಮೊರಿನ ಹೇಗೆ ಅಲೋಕೇಟ್ ಮಾಡ್ತೀವಿ, ಆಮೇಲೆ ಹೇಗೆ ಇನಿಷಿಯಲೈಸ್ ಮಾಡ್ತೀವಿ, ಅದರೊಟ್ಟಿಗೆ ಎಷ್ಟು ಪ್ಯಾರಾಮೀಟರ್ಸನ್ನು ಪಾಸ್ ಮಾಡ್ತೀವಿ ಅನ್ನೋದು ಅವುಗಳ ಡಿಫ್ರೆನ್ಸ್. ಮೆಲಾಕ್ ಸಿಂಗಲ್ ಬ್ಲಾಕ್ ಆಫ್ ಮೆಮೊರಿನ ರಿಸರ್ವ್ ಮಾಡುತ್ತೆ, ಇದು ಮಲ್ಟಿಪಲ್ ಬ್ಲಾಕ್ಸನ್ನು ರಿಸರ್ವ್ ಮಾಡುತ್ತೆ. ಇಲ್ಲಿ ಅಲೋಕೇಟೆಡ್ ಸ್ಪೇಸ್ ವಿಲ್ ನಾಟ್ ಬಿ ಇನಿಷಿಯಲೈಸ್ಡ್. ಕೆಲಕು ಇನಿಷಿಯಲೈಸ್ ಮಾಡುತ್ತೆ ಝೀರೋಗೆ. ಸಿನ್ಸ್ ನೋ ಇನಿಷಿಯಲೈಸೇಷನ್ ಟೇಕ್ಸ್ ಪ್ಲೇಸ್, ಟೈಮ್ ಎಫಿಷಿಯನ್ಸಿ ಈಸ್ ಹೈಯರ್ ದೆನ್ calloc. Now let us see why do we use realloc. Before using this function, the memory should have been allocated using malloc or calloc. Sometimes the allocated memory may not be sufficient and we may require additional memory space. Or sometimes the allocated memory may be much larger and we want to reduce the size of allocated memory. In both situations, the size of allocated memory can be changed using this function realloc. And the process is called reallocation of memory. ಕೆಲವೊಮ್ಮೆ ನಾವು ರಿಸರ್ವ್ ಮಾಡಿರೋಂಥ ಮೆಮೊರಿ ಹೆಚ್ಚಾಗಿರ್ಬೋದು. ನಮ್ಮ ಪ್ರೋಗ್ರಾಮ್ ರನ್ ಆಗುವಾಗ ನಮಗೆ ಅಷ್ಟು ಬೇಕಾಗಿಲ್ಲ, ಕಡಿಮೆ ಮಾಡಬೇಕು ಅಂತ ಅನ್ನಿಸ್ಬಹುದು. ಅಥವಾ ಕೆಲವೊಮ್ಮೆ ನಾವು ಕಡಿಮೆ ರಿಸರ್ವ್ ಮಾಡಿರ್ತೀವಿ, ಹೆಚ್ಚಿಗೆ ಬೇಕಾಗ್ಬೋದು. ಆಲ್ರೆಡಿ ಮೆಲಾಕ್ ಅಥವಾ ಕೆಲಕ್ ಫಂಕ್ಷನನ್ನು ಯೂಸ್ ಮಾಡ್ಕೊಂಡು ನಾವು ಮೆಮೊರಿನ ರಿಸರ್ವ್ ಮಾಡಿರ್ತೀವಿ. ಮತ್ತು ನಾವೇನಾದ್ರು ಅದನ್ನು ಆಲ್ಟರ್ ಮಾಡಬೇಕು ಅಂತಂದಾಗ ರೀಅಲಾಕನ್ನು ಯೂಸ್ ಮಾಡ್ತೀವಿ. ದ ರೀಅಲೋಕೇಶನ್ ಈಸ್ ಡನ್ ಇನ್ ಮಲ್ಟಿಪಲ್ ಸ್ಟೆಪ್ಸ್. First, realloc changes the size of the block by extending or deleting the memory at the end of the block. ಹೆಚ್ಚಿಗೆ ಬೇಕು ಅಂತಂದರೆ ಆ ಬ್ಲಾಕಿಗೆ ಆ್ಯಡ್ ಮಾಡಿಕೊಡುತ್ತೆ, ಹೆಚ್ಚಾಗಿದ್ದರೆ ಎಂಡಿಂದ ಡಿಲೀಟ್ ಮಾಡುತ್ತೆ. ಇಫ್ ದ ಎಕ್ಸಿಸ್ಟಿಂಗ್ ಮೆಮೊರಿ ಕ್ಯಾನ್ ಬಿ ಎಕ್ಸ್ಟೆಂಡೆಡ್, ಪಾಯಿಂಟರ್ ವ್ಯಾಲ್ಯೂ ವಿಲ್ ನಾಟ್ ಬಿ ಚೇಂಜ್ಡ್. ಮೆಮೊರಿನ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತಂದರೆ ಪಾಯಿಂಟರ್ ವ್ಯಾಲ್ಯೂ ಮೊದಲೇನಿರುತ್ತೆ ಅದೇ ಇರುತ್ತೆ, ಚೇಂಜ್ ಆಗಲ್ಲ. ಸಿಂಟ್ಯಾಕ್ಸ್ ಹೀಗಿದೆ: ptr pointer variable is equal to data type realloc pointer new size. ನೋಡಿ, calloc ಥರನೇ ಇದೆ ಸಿಂಟ್ಯಾಕ್ಸು. ಏನು ಡಿಫ್ರೆನ್ಸ್ ಅಂತಂದರೆ ಅಲ್ಲಿ calloc ಬದಲಿಗೆ realloc ಇದೆ. ಎರಡು ಪ್ಯಾರಾಮೀಟರ್ಸನ್ನು ಯೂಸ್ ಮಾಡುತ್ತೆ ಇಲ್ಲೂ ಕೂಡ. ಏನು? ಪಾಯಿಂಟರ್ ನ್ಯೂ ಸೈಜ್. ಹಿಯರ್ ptr is a pointer to ಎ ಬ್ಲಾಕ್ ಆಫ್ ಪ್ರೀವಿಯಸ್ಲಿ ಅಲೋಕೇಟೆಡ್ ಮೆಮೊರಿ. ಮೆಲಾಕ್ ಅಥವಾ ಕೆಲಕ್ನ ಯೂಸ್ ಮಾಡಿಕೊಂಡು ನಾವು ಈ ಮೊದಲೇ ರಿಸರ್ವ್ ಮಾಡಿರ್ತೀವಲ್ವ, ಅದಕ್ಕೆ ಪಾಯಿಂಟ್ ಮಾಡ್ತಿರುತ್ತೆ. ದಿಸ್ ಈಸ್ ನ್ಯೂ ಸೈಜ್ ಆಫ್ ದ ಬ್ಲಾಕ್. ಅಂದರೆ ಎಕ್ಸ್ಟೆಂಡ್ ಮಾಡಬೇಕಾ ಅಥವಾ ಡಿಕ್ರೀಸ್ ಮಾಡಬೇಕಾ, ಆ ಬ್ಲಾಕ್ನ ಸೈಜ್ ಎಷ್ಟಿರಬೇಕು ಅನ್ನೋದನ್ನು ಈ ಆರ್ಗ್ಯುಮೆಂಟ್ ಹೇಳುತ್ತೆ. ಆನ್ ಸಕ್ಸಸ್ಫುಲ್ ಅಲೋಕೇಶನ್, ದಿಸ್ ಫಂಕ್ಷನ್ ರಿಟರ್ನ್ಸ್ ದ ಅಡ್ರೆಸ್ ಆಫ್ ಫಸ್ಟ್ ಬೈಟ್ ಆಫ್ ಅಲೋಕೇಟೆಡ್ ಮೆಮೊರಿ. ಮೆಮೊರಿ ಅವೈಲಬಲ್ ಇರಲಿಲ್ಲ ಅಂತಂದರೆ ಅಗೇನ್ ನಲ್ ಕ್ಯಾರೆಕ್ಟರನ್ನು ರಿಟರ್ನ್ ಮಾಡುತ್ತೆ. ಎಕ್ಸಾಂಪಲ್, ಎ ಈಸ್ ಈಕ್ವಲ್ ಟು, ಇದು ಕ್ಯಾರೆಕ್ಟರ್ ಟೈಪ್, realloc a, 50. ನಾವು ರೀಅಲೋಕೇಶನ್ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ.
ಅಂದರೆ ನಾವೀಗ ಈ ಮುಂಚೆ ಮಾಡಿದಂಥ ಅಲೋಕೇಶನ್ ಆಲ್ಟ್ರ್ ಆಗಬೇಕಾಗಿದೆ, ಚೇಂಜ್ ಆಗಬೇಕಾಗಿದೆ ಅಂಥೇಳಿ. ಚೇಂಜ್ ಮಾಡಲಿಕ್ಕೆ ಏನೇನು ಬೇಕು, ಈಗ ಎಲ್ಲಿ ಅದು ಬ್ಲಾಕ್ ಎಲ್ಲಿದೆ ಅದರ ಅಡ್ರೆಸ್ ಬೇಕಲ್ವಾ. ಸೊ ಆ ಪಾಯಿಂಟರ್ನ ಕಳಿಸ್ತೀವಿ. ಆಮೇಲೆ ಆ ಬ್ಲಾಕ್ನ ಸೈಜ್ ಏನಾಗಬೇಕು ಅದ್ರದ್ದು ಅನ್ನೋದನ್ನು ಎರಡನೇ ಪ್ಯಾರಾಮೀಟರ್ 50ಯನ್ನು ಕಳಿಸ್ತೀವಿ. ಸೊ ಹೀಗೆ ನಾವು ಈಗಾಗಲೇ ರಿಸರ್ವ್ ಆಗಿರೋಂಥ ಮೆಮೊರಿಯನ್ನು ರೀಅಲೋಕೇಟ್ ಮಾಡ್ಬೋದು ಯೂಸಿಂಗ್ ರೀಅಲಾಕ್ ಫಂಕ್ಷನ್. Now let us see what is the purpose of this function, free. This function is used to deallocate or free the allocated block of memory which is allocated by using the functions calloc, malloc or realloc. It is the responsibility of a programmer. ಪ್ರೋಗ್ರಾಮರ್ ತನಗೆ ಯಾವಾಗ ಬೇಕಿಲ್ಲ ಅಂತ ಅನಿಸುತ್ತೋ ಆಗ ಆ ಮೆಮೊರಿನ ಡಿಅಲೋಕೇಟ್ ಮಾಡಬಹುದು ಯೂಸಿಂಗ್ ದಿಸ್ ಫಂಕ್ಷನ್. ಇದು ಸಿಂಟ್ಯಾಕ್ಸು. ಹಿಯರ್ PTR ಈಸ್ ಎ ಪಾಯಿಂಟರ್ ಟು ಎ ಮೆಮೊರಿ ಬ್ಲಾಕ್. ಎಲ್ಲಿ ಅಲೋಕೇಶನ್ ಆಗಿರುತ್ತೆ ಆ ಬ್ಲಾಕ್ನ ಸ್ಟಾರ್ಟಿಂಗ್ ಅಡ್ರೆಸ್ ಅದು. ಈ ಫಂಕ್ಷನನ್ನು ಕಾಲ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಬ್ಲಾಕಲ್ಲಿರೋಂಥ ಅಷ್ಟು ಮೆಮೊರಿನ ಇದೇನು ಮಾಡುತ್ತೆ, ಎರೇಸ್ ಮಾಡುತ್ತೆ, ಫ್ರೀ ಮಾಡುತ್ತೆ. ನೆಕ್ಸ್ಟ್ ಸೆಷನ್ನಲ್ಲಿ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.